ಆಹಾ, ಪುಟ್ಟಮಲ್ಲಿಯವರು ಈ ಸೀರೆಯಲ್ಲಿ ಸಾಕ್ಷಾತ್ ದೇವತೆ ತರ ಕಾಣ್ತಿದ್ದಾರೆ. ಈ ದೇವತೆ ಈ ಭಕ್ತಂಗೊಲಿಯೋದು ಯಾವಾಗಪ್ಪ? ಪುಟ್ಮಲ್ಲಿ ಅವರೇ ರೆಡಿನಾ? ರೋಲ್ ಆಕ್ಷನ್. ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಹಾಕೊಳ್ಳಿ, ನಿಮ್ ಪ್ರೀತಿನ ಪಡ್ಕೊಳ್ಳಿ. ಇಲ್ಲ ಅಂದ್ರೆ ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಉಪಯೋಗಿಸಿ ಬಂಡನಂತ ಗಂಡನ ಹೊಲಿಸ್ಕೊಳ್ಳಿ. ಅಯ್ಯಬ್ಯಾ, ಪುಟ್ಟಮಲ್ಲಿ ಅವರೇ ಎಷ್ಟು ಲೈಕ್ ಮಾಡಿ ಆಕ್ಟ್ ಮಾಡ್ರಿ ಮರ್ರೆ. ನೀವು ಆಕ್ಟ್ ಮಾಡಿದ ರೀತಿಗೆ ನಿಮ್ ಗೋಡನಲ್ಲಿರೋ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನೆಲ್ಲ ನಾಳೆನೇ ಸೇಲ್ ಆಗ್ಬಿಡುತ್ತೆ. ಏನು ಇಲ್ಲ, ನಮ್ ಬಾಬಣ್ಣ ಚೆನ್ನಾಗಿ ಮಾಡಿದ್ರು. ಇರೋದೇ ಆಕ್ಟ್ ಮಾಡಕ್ತಾನೆ. ಅಡ ಕಲ್ಟಿವೇಟ್ರು, ಈಗ ಶೂಟಿಂಗ್ ಏನೋ ಮುಗೀತು, ಇದು ಟಿವಿಲಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ವಿಷಯದಲ್ಲಿ ನೀವು ಮಂಡೆ ಬೆಚ್ಚ ಮಾಡಬೇಡಿ ರಿಂಗ್ ಮಾಸ್ಟ್ರೆ, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗ್ತದೆ ಅಷ್ಟೇ. ಕೋಟಿ ಮೇಲೆ 10 ರೂಪಾಯಿ ಖರ್ಚಾಗ್ಲಿ ಕೂಡ ನನ್ನ ಹೆಂಡ್ರಿಗೋಸ್ಕರ ಇದು ಟಿವಿಲಿ ಬರಲೇಬೇಕು. ಪುಟ್ಮಲ್ಲಿ ಅವರೇ, ನೀವು ಭಾರಿ ಲಾಯ್ಕ್ ಮಾಡಿ ಆಕ್ಟ್ ಮಾಡಿರಿ ಮರ್ರೆ. ಟ್ಯಾಂಕು ಇನ್ಸ್ಪೆಕ್ಟ್ರೆ. ಪುಟ್ಟಮಲ್ಲಿ ಅವರದು ಟಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರೆ ಚಾಡ. ತಗೊಳ್ಳಿ ಜ್ಯೂಸ. ಬನ್ನಿ ಬನ್ನಿ ಬನ್ನಿ. ಗೌಡ್ರೆ, ಏನಿ ಬದಲಾವಣೆ? ನಾವು ಮನೆಗೆ ಬಂದ್ರೆ ಕಾಗೆ ಓಡಿಸ್ದಂಗೆ ಶೂ ಶೂ ಅಂತ ಓಡಿಸ್ತಾ ಇದ್ರಿ, ಇವತ್ತು ಜ್ಯೂಸ್ ಕೊಡ್ತಾ ಇದ್ದೀರಾ? ಅದಕ್ಕೆ ಕಬ್ಬುಲ್ಲ, ಬೇರೆಯವ್ರ ಬದಲಾಗಿರ್ಬೇಕಾರೆ ನಾ ಬದಲಾಗ್ಲಿಲ್ಲ ಅಂದ್ರೆ ಹೆಂಗ್ ಕೂಡ? ನನ್ನ ಹೆಂಡ್ರಿಗೋಸ್ಕರ ಈ ಬದಲಾವಣೆ. ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಹಾಕೊಳ್ಳಿ, ನಿಮ್ ಪ್ರೀತಿನ ಪಡ್ಕೊಳ್ಳಿ. ಇಲ್ಲ ಅಂದ್ರೆ ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ ಉಪಯೋಗಿಸಿ ಬಂಡನಂತ ಗಂಡನ ಹೊಲಿಸ್ಕೊಳ್ಳಿ. ಈ ಆಡ್ ಮಾಡಕ್ಕೆ ಇಷ್ಟೊಂದು ಬಿಲ್ಡಪ್ ತಗೊಂಡ್ರ? ನನ್ನ ಆಡ್ ಮುಂದೆ ಇದೇನೇನೋ ಅಲ್ಲ. ಅಮ್ಮ ಪುಟ್ಮಲ್ಲಿ, ಈಗ್ಲಾದ್ರೂ ನಿನಗೆ ಖುಷಿ ಆಯ್ತಮ್ಮೆ? ಖುಷಿಯಾಗದೆ ಇದ್ದ ಬಾಬಣ್ಣ, ಆ ಖುಷಿ ಕಾರಣನೇ ನೀವು ಅನ್ನಿ. ನೀವು ಸಾಲೆ ನೀಚ್ ಪರ್ಸನ್. ಪುಟ್ಟಮಲ್ಲಿ ಅವರೇ, ಅದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ. ಅಂತೂ ಪುಟ್ಟಕ್ಕನನ್ನು ಟಿವಿಯಲ್ಲಿ ನೋಡಿ ಎಲ್ಲರೂ ಖುಷಿ ಪಡುವ ಹಾಗೆ ಆಯ್ತು. ಇದೇ ಖುಷಿಗೆ ನಿಮ್ಮ ಮನೆಯಲ್ಲಿ ಒಬ್ಬಟ್ಟಿನ ಊಟ ಹಾಕಿಸ್ತೀರಿ ಜುಗುರಿ. ಸಾರಿ ಗೌಡ್ರೆ. ಅಡ ಕಲ್ಟಿವೇಟ್ರು, ನೀ ಹೇಳಿರೋ ಮೊದಲನೇ ಹೆಸರನ್ನ ಅಳಿಸಾಕಾದ್ರೂ ನಮ್ಮ ಮಟ್ಲಿ ಒಬ್ಬಟ್ಟು ಊಟ ಹಾಕಿಸ್ತೀನಿ. ಐ ಲೈಕ್ ಇಟ್. ಬನ್ನಿ ಸರ್, ಕೂತ್ಕೊಳ್ಳಿ. ಹೇಳ್ ಕಳ್ಸಿದ್ರೆ ನಾನೇ ಆಫೀಸಿಗೆ ಬರ್ತಿದ್ದೆ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ಮ ಕೆಲಸ ಆಗಬೇಕು ಅಂದರೆ ನಾವೇ ತಾನೇ ಬರಬೇಕು. ಹಾಂ, ಚಮ್ ಚಮ್ ಚಡ್ಡಿ ಬನ್ನಿ ಆ್ಯಡ್ ನೋಡಿದ್ರಾ? ನೋಡ್ದೆ ಸರ್, ಅದು ನಿಮ್ಮ ಲೆವೆಲ್ಗಿಲ್ಲ ಬಿಡಿ, ಯಾವುದೋ ಲೋಕಲ್ ಆ್ಯಡು. ಲೋಕಲ್ ಆ್ಯಡೇ ಆಗಿರ್ಬೋದು ಮೇಡಮ್, ಆದ್ರಲ್ಲಿ ಅದ್ರಲ್ಲಿ ಆ್ಯಕ್ಟ್ ಮಾಡಿರೋರಂತೂ ಸೂಪರ್ ಮಾಡೆಲು. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತು, ಎದ್ರ ಮನೆಯವರು. ಎದ್ರ ಮನೆಯವರಾ? ಹಾಗಾದ್ರೆ ಇನ್ನೂ ಒಳ್ಳೇದಾಯ್ತು, ನಾನು ಈಗಲೇ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ನಾನಿರುವಾಗ ಅವ್ರು ಯಾಕೆ ಸರ್? ನಿಮ್ಮ ಕಂಪ್ನಿಗೆ ನಾನು ತಾನೇ ಮಾಡಲು. ಹೌದು ಮೇಡಮ್, ಆದರೆ ನಾನು ಈಗ ಮಾಡೋಕೆ ಹೊರಟಿರೋ ಆ್ಯಡು ಅಡುಗೆಗೆ ಸಂಬಂಧಪಟ್ಟಿರೋದು. ಅದು ನಿಮ್ಗೆ ಸೂಟ್ ಆಗಲ್ಲ, ಅವ್ರಿಗೆ ಸೂಪರಾಗಿ ಸೂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ತೋರಿಸಿರೋ ಮುಖನ ತೋರಿಸ್ತಾ ಇದ್ರೆ ಜನಗಳಿಗೂ ಬೇಜಾರಾಗುತ್ತೆ. ಅದಕ್ಕೆ ಈ ಸ್ಮಾಲ್ ಚೇಂಜು. ಬೇರೆ ಯಾವುದಾದ್ರೂ ಆ್ಯಡ್ ಇದ್ರೆ ನಿಮ್ಗೆ ಹೇಳಿ ಕಳಿಸ್ತೀನಿ. ಬರಲಾ ಮೇಡಮ್? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.